ರಾಜ್ಯದಲ್ಲಿ ಬರ ತಾಂಡವವಾಡ್ತಾ ಇದೆ. ನೀರಿಲ್ಲದೆ ಅನೇಕ ಸಮಸ್ಯೆಗಳು ಉಲ್ಬಣಗೊಳ್ತಾ ಇವೆ. ರಾಜ್ಯದಲ್ಲಿ ತಲೆದೋರಿರುವ ಬರಗಾಲ ಹಾಗೂ ಕಾವೇರಿ ನದಿ ವಿವಾದ ಸಂಬಂಧ ಇಂದು ದಿಲ್ಲಿಯಲ್ಲಿ ಸಿಎಂ ಡಿಕೆಶಿ ರಾಜ್ಯದ ಸಂಸದರ ಜೊತೆ ಸಭೆ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ, ಯಾರೆಲ್ಲ ಸಂಸದರು ಭಾಗಿಯಾಗ್ತಾರೆ, ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದೆಹಲಿಯಲ್ಲಿಂದು ರಾಜ್ಯದ ಸಂಸದರ ಜೊತೆಗೆ ಡಿಕೆಶಿ ಸಭೆ. ರಾಜ್ಯದ ಅಭಿವೃದ್ಧಿಗೆ ಕೇಂದ್ರದ ನೆರವು ಸಂಬಂಧ ಚರ್ಚೆ. ಬರ, ಕಾವೇರಿ ಪರ ಧ್ವನಿ ಎತ್ತಲು ಮನವಿ ಮಾಡುವ ಸಿಎಂ. ಸಂಸತ್ ಮುಂಗಾರು ಅಧಿವೇಶನ ಆರಂಭಗೊಂಡು ವಾರ ಉರುಳಿದೆ. ಮೊದಲ ವಾರ ನೀಟ್ ಗದ್ದಲದಲ್ಲಿ ಕಲಾಪ ಕೊಚ್ಚಿ ಹೋಗಿದೆ. ಇನ್ನು ಇಂದಿನಿಂದ ಕಲಾಪ ಪುನರಾರಂಭಗೊಳ್ತಾ ಇದ್ದು ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಯುವ ನಿರೀಕ್ಷೆ ಕೂಡ ಇದೆ. ಈ ಹಿನ್ನೆಲೆ ಸಂಸತ್ನಲ್ಲಿ ರಾಜ್ಯದ ಸಮಸ್ಯೆಗಳ ಪರ ಧ್ವನಿ ಎತ್ತುವ ಸಂಬಂಧ ರಾಜ್ಯವನ್ನು ಪ್ರತಿನಿಧಿಸುವಂತಹ ಸಂಸದರ ಜೊತೆಗೆ ಇಂದು ಸಂಜೆ ಸಿಎಂ ಡಿಕೆ ಶಿವಕುಮಾರ್ ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ. ಇನ್ನು ರಾಜ್ಯದಲ್ಲಿ ಬರ ತಾಂಡವವಾಡ್ತಾ ಇದೆ. ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಕುಡಿಯುವ ನೀರು ಹಾಗೂ ಮೇವಿನ ಕೊರತೆ ಉಂಟಾಗಿದೆ. ಹೀಗಾಗಿ ಕೇಂದ್ರದ ಮೇಲೆ ಒತ್ತಡ ಹೇರಿ ತ್ವರಿತವಾಗಿ ಬರ ಪರಿಹಾರ ಬಿಡುಗಡೆ ಬಗ್ಗೆ ಸಂಸದರು ಧ್ವನಿ ಎತ್ತುವ ಸಂಬಂಧ ಇಂದಿನ ಸಭೆಯಲ್ಲಿ ಚರ್ಚೆ ನಡೆಯಲಿದೆ. ಜೊತೆಗೆ ಕರ್ನಾಟಕದ ದೀರ್ಘಕಾಲದ ಸಮಸ್ಯೆಯಾದ ಕಾವೇರಿ ನದಿ ನೀರು ಹಂಚಿಕೆ ಹಾಗೂ ಮೇಕೆದಾಟು ಯೋಜನೆ ಸಂಬಂಧ ಕರ್ನಾಟಕದ ಸಂಸದರು ಸಂಸತ್ನಲ್ಲಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕಾಗಿದೆ. ಈಗಾಗಲೇ ಡಿಎಂಕೆ ಪಕ್ಷ ನಿಲುವಳಿ ಸೂಚನೆ ನೀಡಿದ್ದು, ಒಂದು ವೇಳೆ ಸಂಸತ್ನಲ್ಲಿ ಚರ್ಚೆ ನಡೆದರೆ ರಾಜ್ಯದ ಸಂಸದರು ಒಗ್ಗಟ್ಟಾಗಿ ಧ್ವನಿಯನ್ನು ಎತ್ತಬೇಕಿದೆ. ಈ ಸಂಬಂಧ ಸಂಸದರ ಜೊತೆಗೆ ಡಿಕೆಶಿ ಚರ್ಚೆ ನಡೆಸಲಿದ್ದಾರೆ. ನಾಳೆ ಬರದ ವಿಚಾರ ಅವರು ಕೂಡ ಮಂದಟ್ಟು ಮಾಡಿಕೊಡ್ಬೇಕು. ಮುಂದಕ್ಕೆ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡೋದಿದೆ. ಕೆಲವು ಅನೇಕ ವಿಚಾರಗಳನ್ನು, ಡ್ಯಾಮ್ಗಳ ಪರಿಸ್ಥಿತಿ, ಕೆಲವು ಅನೇಕ ಸಮಸ್ಯೆಗಳನ್ನು ಅವ್ರ ಗಮನಕ್ಕೆ ತರದಿದೆ. ಯಾವುದಾದ್ರು ಬಾಕಿ ಪ್ರಾಜೆಕ್ಟ್ಸ್ ಎಲ್ಲ ಇದೆ ಅಂತೇಳಿ ಎಲ್ಲ ಧ್ವನಿ ಅವರೆಲ್ಲ ರಾಜ್ಯದ ಪರವಾಗಿ ತೆಗೆದುಕೊಳ್ಬೇಕಾಗ್ತದೆ ಒಟ್ಟಾಗಿ. ದೆಹಲಿ ಪ್ರವಾಸದ ವೇಳೆ ರಾಜ್ಯ ಸರ್ಕಾರದ ಹಿರಿಯ ವಕೀಲರ ತಂಡದ ಜೊತೆಯೂ ಕೂಡ ಸಿಎಂ ಡಿಕೆಶಿ ಸಭೆ ನಡೆಸಲಿದ್ದಾರೆ. ರಾಜ್ಯಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ವಿವಿಧ ನ್ಯಾಯಾಧಿಕರಣಗಳಲ್ಲಿ ಬಾಕಿ ಇರುವಂತಹ ಪ್ರಕರಣಗಳ ಸಂಬಂಧ ವಕೀಲರ ಜೊತೆಗೆ ಚರ್ಚೆ ನಡೆಸಲಿದ್ದಾರೆ. ಕೃಷ್ಣಾ ಜಲ ವಿವಾದ ನ್ಯಾಯಮಂಡಳಿ 2ರ ಅಂತಿಮ ತೀರ್ಪು ಬಂದು ಹಲವು ವರ್ಷಗಳಾಗಿದ್ರು. ಕೇಂದ್ರ ಸರ್ಕಾರದ ಅಧಿಕೃತ ಗೆಜೆಟ್ನಲ್ಲಿ ಇನ್ನೂ ಕೂಡ ಅಂತಿಮವಾಗಿ ಪ್ರಕಟಗೊಳ್ಳಬೇಕಾಗಿದೆ. ಮತ್ತೊಂದು ಕಡೆಗೆ ಮಹದಾಯಿ ಸಂಬಂಧ ಕರ್ನಾಟಕಕ್ಕೆ ನೀರು ಹಂಚಿಕೆಯಾಗಿದ್ದರೂ ಯೋಜನೆಗಳ ಅನುಷ್ಠಾನಕ್ಕೆ ಸಂಬಂಧಿಸಿ ಗೋವಾ, ಮಹಾರಾಷ್ಟ್ರ ತಕರಾರು ಅರ್ಜಿಯನ್ನು ಹೂಡಿವೆ. ಇತ್ತ ದಕ್ಷಿಣ ಪಿನಾಕಿನಿ, ಅದರ ಉಪನದಿ ಮಾರ್ಕಂಡೇಯಗೆ ಅಡ್ಡಲಾಗಿ ನಿರ್ಮಿಸುತ್ತಿರುವಂತಹ ಅಣೆಕಟ್ಟುಗಳ ವಿರುದ್ಧ ತಮಿಳುನಾಡು ಕಾನೂನು ಸಮರವನ್ನು ಹೂಡಿದೆ. ಹೀಗೆ ಬಾಕಿ ಇರುವಂತಹ ಅನೇಕ ಪ್ರಕರಣಗಳ ಇತ್ಯರ್ಥ ಸಂಬಂಧ ವಕೀಲರ ಜೊತೆಗೆ ಸಿಎಂ ಡಿಕೆಶಿ ಇಂದು ಚರ್ಚೆಯನ್ನು ಮಾಡಲಿದ್ದಾರೆ. ಒಟ್ಟಾರೆ ರಾಜ್ಯದ ಸಮಸ್ಯೆಗಳ ಪರಿಹಾರ ಸಂಬಂಧ ಇಂದು ದಿಲ್ಲಿಯಲ್ಲಿ ಸಿಎಂ ಡಿಕೆಶಿ ಸಭೆ ನಡೆಸಲಿದ್ದು, ದಿಲ್ಲಿ ಸಭೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ.